ಒಂದು ಸಣ್ಣ ತಪ್ಪಿನಿಂದ ಜೀವಂತ ಇರೋ ಮಹಿಳೆಗೆ ಡೆತ್ ಸರ್ಟಿಫಿಕೇಟ್ ನೀಡಿರುವ ಮಹಾ ಎಡವಟ್ಟು ಹೊಸಪೇಟೆ ತಾಲೂಕಿನ ಧರ್ಮಸಾಗರದಲ್ಲಿ ನಡೆದಿದೆ. ಆಧಾರ್ ಕಾರ್ಡ್ನಲ್ಲಿ ಜೀವಂತ ಇರೋ ಮಹಿಳೆಯನ್ನ ಮೃತರಾಗಿದ್ದರೆಂದು ನಮೂದಿಸಿ ಮಹಾ ಎಡವಟ್ಟು ಮಾಡಿದ್ದು 2 ವರ್ಷಗಳಿಂದ ಸರ್ಕಾರಿ ಸೌಲಭ್ಯ ಸಿಗದೆ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಧರ್ಮಸಾಗರ ಗ್ರಾಮದಲ್ಲಿ ಎನ್ ಹಂಪಮ್ಮ ಹೆಸರಿನ 2 ಮಹಿಳೆಯರಿದ್ರು. ಆದ್ರೆ ಅದರಲ್ಲಿ ಎನ್ ಹಂಪಮ್ಮ ಅನ್ನುವ ಅಜ್ಜಿ ಮೃತಪಟ್ಟಿದ್ರು. ಆದ್ರೆ ಗ್ರಾಮ ಪಂಚಾಯಿತಿ ಪಿಡಿಒ ಸರಿಯಾಗಿ ಮಾಹಿತಿ ಮತ್ತು ಫೋಟೋ ನೋಡದೆ ಮೃತಪಟ್ಟಿರುವ ಎನ್ ಹಂಪಮ್ಮ ರೆಡ್ಡಿ ಎನ್ನುವ ಆಧಾರ್ ನಂಬರ್ ನೀಡಿದ್ದಾನೆ. ಈ ಒಂದು ತಪ್ಪು ಮಾಹಿತಿಯಿಂದ ಹಂಪಮ್ಮ ಜೀವಂತ ಇದ್ದರೂ ದಾಖಲೆಗಳಲ್ಲಿ ಇಲ್ಲದಂತೆ ಆಗಿದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಅಲ್ದಾಡಿದ್ರು ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದಿಸದೆ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ನ್ಯಾಯ ಒದಗಿಸಿಕೊಡ್ಬೇಕೆಂದು ಮಹಿಳೆ ಮನವಿ ಮಾಡಿದ್ದಾರೆ. ಅಂತೇಳಿ ಇವರು ನಮ್ಮ ತಾಯಿಯವರು ಹಂಪಮ್ಮ ಎನ್ ಹಂಪಮ್ಮ ಅಂತೇಳಿ ನಮ್ದು ಧರ್ಮಸಾಗರ ಗ್ರಾಮ, ವಿಜಯನಗರ ಜಿಲ್ಲೆ, ಹೊಸಪೇಟೆ ತಾಲೂಕು. ಇದು ನಮ್ದು ನಮ್ಮಮ್ಮನ ಆಧಾರ್ ಕಾರ್ಡ್ ಅಂತ, ನಮ್ಮಮ್ಮನ ತಾಯಿಯವ್ರ ಆಧಾರ್ ಕಾರ್ಡ್ ಇದರಿಂದ ಇದು 2024ರಿಂದ ಇದು ಯಾವುದೇ ಚಾಲ್ತಿಯಲ್ಲಿ ಇಲ್ಲ. ಎಲ್ಲೇ ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ಎಂಟ್ರಿ ಮಾಡಿದ್ರು ಡೆತ್ ಅಂತ ಬರ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ತಾಲೂಕ್ ಆಫೀಸ್ ಆಯ್ತು, DC ಆಫೀಸ್ ಆಯ್ತು, ಯಾವುದೇ ಒಂದು ಗೌರ್ಮೆಂಟ್ ಕಚೇರಿಗಳಲ್ಲಿ ತಿರುಗಾಡಿದ್ರು ಏನು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು. ನಾನು ಈ ಲೆಟರ್ನ ಲಾಯರ್ ಕಡೆಯಿಂದ ನಾನು CM ಆಫೀಸಿಗೆ ಕಳಿಸಿದ್ದೀನಿ, DC ಆಫೀಸ್ಗೆ, ತಾಲೂಕ್ ಆಫೀಸಿಗೆ ಕಳಿಸಿದ್ದೀನಿ. ಇದಕ್ಕೆ ಸಹ ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ವಿಷಯ ಸಾಕ್ತದೆ ಅದಿಲ್ಲ ಕಡೆಯಿಂದ ಆಧಾರ್ ಕಾರ್ಡ್ ಡೆತ್ ಅಂತ ಬರ್ತೈತ್ರಿ ಎಲ್ಲಿ ಹೋದ್ರೆ ನಮ್ಗೆ. ಅದರಿಂದ ನಮ್ಗೆ ಏನು ಸೌಲಭ್ಯ ಇಲ್ರಿ. ಅದೇನು ಹೆಬ್ಬಟ್ಟು ಹಾಕಕ್ಕಂತ ಹೋಗಿದ್ರೆ ಅಲ್ಲಿ ಡೆತ್ ಅಂತ ಬಂದೈತಿ. ಕೃಷಿ ಇಲಾಖೆ ಹೋಗಿದ್ರಿ, ಗುರುಲಕ್ಷ ಅಮೌಂಟಿಗೆ ಹೋಗಿವ್ರಿ. ಎಲ್ಲಿ ಹೋದ್ರೆ ನನಗೇನು ಹೆಲ್ಪ್ ಆಗಿಲ್ಲ. ಆಧಾರ್ ಕಾರ್ಡ್ ಬರೀ ಡೆತ್ ಅಂತ ತೋರಿಸ್ತೈತಿ. ಎಲ್ಲಿ ಅಂತ ನಮಗೇನಂತ ಸರಿಪಡಿಸಿ ಕೊಡ್ರಿ. ಇಲ್ಲಿಂದ ನನಗೇನು ಸೌಜನ್ಯ ಇಲ್ರಿ. ಜನತಾ ಮನೆ ಇಲ್ರಿ, ಯಾವುದೂ ಇಲ್ರಿ ನನಗೆ. ಮೊದ್ಲಿಂದ ತಿಳ್ಕೊಂತೀವಿ ಆರಾಮ ಇಲ್ಲದ್ರೆ ನೋಡಂತೆ ಇಲ್ಲಿ 2 ವರ್ಷ ಆಯ್ತು ರೀ. ಅದಕ್ಕೆ ಸರ್ ಇವಾಗ ನಮಗೆ ಭಾಳ ಕಷ್ಟ ಆಯ್ತು ರೀ. ಕಂಪ್ಲೇಂಟ್ ಮಾಡೀನಿ ಸರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.